ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರದ ಬದಲಾವಣೆಗಳು ಹಾಗೆ ಎಚ್ಚರಿಕೆ ಮತ್ತು ಈ ಒಂದು ಪರಿಹಾರಗಳ ಸಂಪೂರ್ಣ ವಿವರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಬ್ರಹ್ಮಾಂಡದ ಗ್ರಹಗತಿಗಳ ಆಧಾರದ ಮೇಲೆ ಒಂದು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ನೋಡೋಣ. ವಿಶೇಷವಾಗಿ ಈ ಕುಂಭರಾಶಿಯವರ ಜೀವನದಲ್ಲಿ ಇಂದು ರಾತ್ರಿಯಿಂದ ಒಂದು ದೊಡ್ಡ ಮಟ್ಟದ ಸಂಘರ್ಷ ಅಥವಾ ಬದಲಾವಣೆಯ ಪರ್ವ ಆರಂಭವಾಗಲಿದೆ. ಇದು ಕೇವಲ ಒಂದು ಸಾಮಾನ್ಯ ಸಮಯವಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಗಳಿಗೆ. ಈ ಬದಲಾವಣೆಯನ್ನು ನೀವು ತಡೆಯಲು ಸಾಧ್ಯವಿಲ್ಲ, ಆದರೆ ಇದನ್ನು ಎದುರಿಸಲು ಸಿದ್ಧರಾಗಬಹುದು. ಈ ಮಾಹಿತಿಯು ಕೇವಲ ಕಾಲ್ಪನಿಕವಲ್ಲ, ಬದಲಾಗಿ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ಗ್ರಹಗಳ ಒಂದು ಚಲನೆ ಮತ್ತು ಗೋಚಾರ ಫಲಗಳ ಆಳವಾದ ಅಧ್ಯಯನದ ಮೇಲೆ ಆಧಾರಿತವಾಗಿದೆ. ಇದನ್ನು ನಿರ್ಲಕ್ಷಿಸಿದರೆ ನಿಮ್ಮ ವಿರೋಧಿಗಳು ಮೇಲುಗೈ ಸಾಧಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ಗಮನವಿಟ್ಟು ಆಲಿಸಿ. ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬೆನ್ನಟ್ಟುತ್ತಿವೆ ಎಂದು ನಿಮಗೆ ಅನಿಸುತ್ತಿರಬಹುದು. ಈ ಖರ್ಚು ಮುಗಿಯುವ ಮೊದಲೇ ಮತ್ತೊಂದು ದೊಡ್ಡ ಖರ್ಚು ಎದುರಾಗುತ್ತೆ. ಮನೆಯಲ್ಲಿ ಯಾರಾದರೂ ಒಬ್ಬರು ಸದಾ ಅನಾರೋಗ್ಯದಿಂದ ಬಳಲುತ್ತಿರಬಹುದು. ಇದರಿಂದಾಗಿ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವೆಲ್ಲ ಆಸ್ಪತ್ರೆ ಮತ್ತು ಔಷಧಿಗಳ ಪಾಲಾಗುತ್ತಿದೆ. ನೀವು ಯಾವುದಾದರೂ ಒಂದು ಕೆಲಸವನ್ನು ಪೂರ್ಣಗೊಳಿಸಿ ಯಶಸ್ಸು ಪಡೆಯುತ್ತೇನೆ ಎಂದು ನಂಬಿದಾಗ ಈ ಕೊನೆಯ ಕ್ಷಣದಲ್ಲಿ ಅದು ಕೈತಪ್ಪಿ ಹೋಗುತ್ತಿದೆ. ಇದರಿಂದಾಗಿ ಸಮಾಜದಲ್ಲಿ ಅಥವಾ ಜನರ ಮೇಲೆ ಈ ತಲೆ ಬಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ನಿಮ್ಮ ರಾತ್ರಿಯ ನಿದ್ದೆಯೇ ಮಾಯವಾಗಿರಬಹುದು. ಆದರೆ ನೆನಪಿಡಿ, ದೇವರು ಕೆಟ್ಟವರಿಗೆ ಶಿಕ್ಷೆ ನೀಡುವ ಮೊದಲು ಒಳ್ಳೆಯವರಿಗೆ ಎಚ್ಚರಿಕೆಯ ಸಂಕೇತಗಳನ್ನು ನೀಡ್ತಾನೆ. ಇಂದು ನಿಮಗೆ ಸಿಗುತ್ತಿರುವ ಈ ಮಾಹಿತಿಯು ಅಂತಹ ಒಂದು ದೈವಿಕ ಸಂಕೇತವೇ ಆಗಿದೆ. ನಿಮ್ಮ ಜೀವನದಲ್ಲಿ ಉಂಟಾಗುತ್ತಿರುವ ಈ ಎಲ್ಲ ಏರುಪೇರುಗಳಿಗೆ ಮುಖ್ಯ ಕಾರಣ ನಿಮ್ಮ ಜಾತಕದಲ್ಲಿರುವ ರಾಹು, ಕೇತು ಮತ್ತು ಶನಿ ಗ್ರಹಗಳ ಒಂದು ದುರ್ಬಲ ಸ್ಥಿತಿ. ಈ ರಾಹುವಿನ ಪ್ರಭಾವ ನಿಮ್ಮ ಜೀವನದಲ್ಲಿ ಹಣದ ಹರಿವು ನಿಲ್ಲಲು ಮತ್ತು ಬಂದ ಹಣ ಕೈಯಲ್ಲಿ ಉಳಿಯದೇ ಇರಲು ಈ ರಾಹುವಿನ ದೋಷವೇ ಕಾರಣ. ನಿಮಗೆ ಅನಗತ್ಯ ಭಯ, ಭ್ರಮೆಗಳು ಕಾಡುತ್ತಿರಬಹುದು. ಸುಮ್ಮನೆ ಕುಳಿತಿದ್ದರೂ ಮನಸ್ಸಿನಲ್ಲಿ ಯಾವುದೋ ಕೆಟ್ಟದ್ದು ಸಂಭವಿಸುತ್ತದೆ ಎಂಬ ಆತಂಕ ಮನೆ ಮಾಡುತ್ತೆ. ಈ ಕೆಲಸದಲ್ಲಿ ಸ್ಥಿರತೆ ಇಲ್ಲದೆ ಪದೇ ಪದೇ ಕೆಲಸ ಬದಲಾಯಿಸಬೇಕು ಅನ್ನಿಸಬಹುದು. ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು, ಅಂದರೆ ಅತಿಯಾದ ವ್ಯಸನಗಳು ಅಥವಾ ಈ ಒಂದು ಶಾರ್ಟ್ ಕಟ್ ಮೂಲಕ ಹಣ ಸಂಪಾದಿಸುವ ಆಸೆ ನಿಮ್ಮ ರಾಹುವನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತೆ. ಮತ್ತು ಕೇತುವಿನ ಪ್ರಭಾವ, ರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನಿದ್ದೆ ಭಂಗವಾಗುವುದು, ಹಳೆಯ ಕಹಿ ನೆನಪುಗಳು ನಿಮ್ಮನ್ನು ಕಾಡುವುದು ಕೇತುವಿನ ಅಶುಭ ಪ್ರಭಾವದ ಒಂದು ಲಕ್ಷಣ. ನಿಮ್ಮ ಅಹಂಕಾರ ಅಥವಾ ಈ ಒಂದು ಧಾರ್ಮಿಕ ಕಾರ್ಯಗಳಿಂದ ದೂರವಿರುವುದು ಕೇತುವನ್ನು ಕೆರಳಿಸುತ್ತೆ. ಈ ಮನೆಯ ಕುಲದೇವತೆ ಅಥವಾ ಈ ಪೂರ್ವಜರ ಪೂಜೆಯನ್ನು ಮರೆತರೆ ಕೇತು ನಿಮ್ಮ ಜೀವನದಲ್ಲಿ ಗೊಂದಲಗಳನ್ನು ಸೃಷ್ಟಿಸುತ್ತಾನೆ. ಶನಿಯು ಕರ್ಮದ ದಾತ. ನೀವು ಎಷ್ಟು ಕಷ್ಟಪಟ್ಟರೂ ಪ್ರತಿಫಲ ಮಾತ್ರ ತಡವಾಗಿ ಸಿಗುತ್ತಿದೆ ಎಂದರೆ ಶನಿಯು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದರ್ಥ. ಈ ಕೀಲು ನೋವು, ಬೆನ್ನು ನೋವು ಅಥವಾ ಅತಿಯಾದ ಆಯಾಸ ನಿಮ್ಮನ್ನು ಬಾಧಿಸುತ್ತಿರಬಹುದು. ಆತ್ಮೀಯರು ಮತ್ತು ಹಳೆಯ ಸ್ನೇಹಿತರು ನಿಮ್ಮಿಂದ ದೂರವಾಗುತ್ತಿದ್ದಾರೆ ಎಂದರೆ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಈ ಎಲ್ಲ ಸಂಕಷ್ಟಗಳಿಂದ ಹೊರಬರಲು ನೀವು ಕೆಲವು ಸರಳ ಆದರೆ ಶಕ್ತಿಯುತವಾದ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ನಿಮ್ಮ ಸುತ್ತಮುತ್ತಲಿರುವ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದು ಅತ್ಯಂತ ದೊಡ್ಡ ಪರಿಹಾರ. ವಿಶೇಷವಾಗಿ ಕಪ್ಪು ನಾಯಿಗಳಿಗೆ ಆಹಾರ ನೀಡುವುದರಿಂದ ರಾಹು ಮತ್ತು ಕೇತು ಇಬ್ಬರೂ ಶಾಂತರಾಗುತ್ತಾರೆ. ಈ ಕಪ್ಪು ನಾಯಿ ಅಂತ ಏನಿಲ್ಲ, ಎಲ್ಲ ಪ್ರಾಣಿಗಳು ಎಲ್ಲ ನಾಯಿಗಳಿಗೂ ನೀವು ಆಹಾರವನ್ನು ಕೊಡಬಹುದು. ಮತ್ತು ಇದು ಗೋ ಸೇವೆಯನ್ನು ಮರೆಯಬೇಡಿ ಯಾವತ್ತೂ ಕೂಡ. ಈ ಮಂಗಳವಾರ ಮತ್ತು ಈ ಶನಿವಾರದಂದು ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ನೀವು ನಿಯಮವಾಗಿಸಿಕೊಳ್ಳಿ. ನಿಮ್ಮ ಕೈಲಾದಷ್ಟು ದಾನವನ್ನು ಧರ್ಮ ಮಾಡಿ.
ಆಸ್ಪತ್ರೆಯಲ್ಲಿ ಇರುವವರಿಗೆ ಅಥವಾ ಬಡವರಿಗೆ ಸಣ್ಣ ಮೊತ್ತದ ಸಹಾಯ ಮಾಡಿದರೂ ಅದು ನಿಮ್ಮ ಜಾತಕದಲ್ಲಿರುವ ಗ್ರಹಗಳ ಒಂದು ಬಲ ಹೆಚ್ಚಿಸುತ್ತೆ. ಈ ಮನೆಯ ಮುಖ್ಯ ದ್ವಾರದಲ್ಲಿ ಈ ಕುದುರೆ ಲಾಳವನ್ನು ಅಳವಡಿಸುವುದು ಶನಿ ದೋಷಕ್ಕೆ ಉತ್ತಮ ಪರಿಹಾರ. ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಸದಾ ಶುಚಿಯಾಗಿಡಿ. ಅಶುಚಿತ್ವವಿರುವಲ್ಲಿ ನಕಾರಾತ್ಮಕ ಶಕ್ತಿಗಳು ಬೇಗನೆ ಆವರಿಸುತ್ತೆ. ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ. ಇದು ತಕ್ಷಣದ ಮಾನಸಿಕ ಶಾಂತಿಯನ್ನು ನೀಡುತ್ತೆ. ಶನಿವಾರದಂದು ಪಾದರಕ್ಷೆಗಳನ್ನು ಬಡವರಿಗೆ ದಾನ ಮಾಡುವುದು ಶನಿ ದೇವರಿಗೆ ಪ್ರಿಯವಾದ ಒಂದು ಕಾರ್ಯ. ಈ ಅಶ್ವತ್ಥ ಮರದ ಕೆಳಗಡೆ ಕುಳಿತು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತೆ. ಕಷ್ಟಗಳ ನಂತರ ಸುಖ ಬರುವುದು ಪ್ರಕೃತಿಯ ನಿಯಮ. ನಿಮ್ಮ ಜೀವನದ ಕೆಟ್ಟ ಸಮಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಶನಿದೇವರು ನಿಮ್ಮನ್ನು ಪರೀಕ್ಷಿಸುತ್ತಿರುವುದು ನಿಮ್ಮನ್ನು ವಜ್ರದಂತೆ ಹೊಳೆಯುವಂತೆ ಮಾಡಲಿಕ್ಕೆ ಹೊರತು ನಿಮ್ಮನ್ನು ನಾಶಪಡಿಸಲು ಅಲ್ಲ. ನೀವು ಈಗ ಈ ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ನಿಮ್ಮ ಮುಂದಿನ ಇಡೀ ಭವಿಷ್ಯತ್ತನ್ನು ಬದಲಾಯಿಸಲಿದೆ. ಪರರ ಮಾತು ಕೇಳಿ ನಿಮ್ಮ ಗುರಿಯಿಂದ ಹಿಂದೆ ಸರಿಯಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ ಕುಟುಂಬದ ಹಿರಿಯರ ಮತ್ತು ಪೋಷಕರ ಆಶೀರ್ವಾದ ಪಡೆಯಿರಿ. ಅದು ನಿಮ್ಮ ಪಾಲಿನ ರಕ್ಷಾ ಕವಚವಾಗಲಿದೆ. ಶೀಘ್ರದಲ್ಲೇ ನೀವು ಅಂದುಕೊಂಡ ಕೆಲಸಗಳು ಪೂರ್ಣಗೊಳ್ಳಲಿವೆ. ಈ ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲು ತಟ್ಟಲಿವೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ವಿಜಯ ನಿಮ್ಮದೇ ಆಗುತ್ತೆ. ಜೀವನದಲ್ಲಿ ಎಂತಹದ್ದೇ ಸಂಕಷ್ಟ ಬಂದರೂ ಧೃತಿಗೆಡಬೇಡಿ. ಭಗವಂತನ ಮೇಲೆ ನಂಬಿಕೆ ಇರಲಿ ಮತ್ತು ಈ ಮೇಲೆ ತಿಳಿಸಿದ ಪರಿಹಾರಗಳನ್ನು ಭಕ್ತಿಯಿಂದ ಪಾಲಿಸಿ. ಕುಂಭರಾಶಿಯವರು ಎಂದರೆ ಮೃದು ಸ್ವಭಾವದವರು, ಪ್ರಾಮಾಣಿಕರು ಮತ್ತು ಎಲ್ಲರನ್ನ ಬೇಗನೆ ನಂಬುವವರು. ಆದರೆ ಈ ಮುಂಬರುವ ದಿನಗಳಲ್ಲಿ ನಿಮ್ಮ ಈ ಒಂದು ಒಳ್ಳೆಯ ಗುಣವೇ ನಿಮಗೆ ಮುಳುವಾಗುವ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಜೀವನದಲ್ಲಿ ಸುನಾಮಿಯಂತೆ ಬದಲಾವಣೆಗಳು ಬರಬಹುದು. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ನಡೆಯುವ ಮುನ್ಸೂಚನೆ ಸಿಗುತ್ತೆ. ಇದನ್ನು ಮೊದಲೇ ಅರಿತುಕೊಂಡು ನೀವು ಹೆಜ್ಜೆ ಇಟ್ಟರೆ ಮಾತ್ರ ಮುಂದಿನ ಸಂಕಷ್ಟಗಳಿಂದ ಪಾರಾಗಲು ಸಾಧ್ಯ. ಈ ಸಮಯದಲ್ಲಿ ನಿಮ್ಮ ಜೀವನದ ಹಾದಿಯಲ್ಲಿ ಒಬ್ಬ ವ್ಯಕ್ತಿ, ವಿಶೇಷವಾಗಿ ಒಬ್ಬ ಮಹಿಳೆಯ ಪ್ರವೇಶವಾಗುವ ಲಕ್ಷಣಗಳಿವೆ. ಇವರು ಯಾರೋ ಅಪರಿಚಿತವಾಗಿರಬಹುದು ಅಥವಾ ನಿಮ್ಮ ಹಳೆಯ ಪರಿಚಯದವರೇ ಆಗಿದ್ದು ದಿಢೀರನೆ ನಿಮ್ಮ ಹತ್ತಿರವಾಗಲು ಪ್ರಯತ್ನಿಸಬಹುದು. ಅವರ ಮಾತುಗಳು ಹೇಗಿರುತ್ತೆ ಎಂದರೆ ಒಣಗಿದ ಭೂಮಿಗೆ ಮಳೆ ಬಿದ್ದಂತೆ. ನಿಮಗೆ ಅತ್ಯಂತ ಹಿತವೆನಿಸುತ್ತೆ. ನೀವು ಜೀವನದಲ್ಲಿ ಯಾವ ರೀತಿಯ ಬೆಂಬಲ ಅಥವಾ ಪ್ರೀತಿಯನ್ನು ನಿರೀಕ್ಷಿಸುತ್ತಿದ್ದೀರೋ ಅದನ್ನು ಅವರು ಕೊಡುತ್ತಿರುವಂತೆ ನಟಿಸುತ್ತಾರೆ. ಅವರು ನಿಮ್ಮನ್ನು ಹೊಗಳಿಕೆಯ ಮಳೆಯಲ್ಲಿ ನೆನೆಯುವಂತೆ ಮಾಡ್ತಾರೆ. ನಿಮ್ಮಂತಹವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ನನ್ನನ್ನು ನೀವಿಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ ನಿಮ್ಮಷ್ಟು ಎಂಬಂತಹ ಮಾತುಗಳು ಆಡಿ ನಿಮ್ಮನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕ್ತಾರೆ. ಕುಂಭರಾಶಿಯವರಾದ ನೀವು ಇತರರ ನೋವಿಗೆ ಮಿಡಿಯುವವರಾಗಿರೋದ್ರಿಂದ ಅವರು ತಮ್ಮ ಸುಳ್ಳು ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳಿಕೊಂಡಾಗ ನೀವು ತಕ್ಷಣ ಕರಗಿ ಹೋಗ್ತೀರಾ. ಆದರೆ ನೆನಪಿಡಿ, ಈ ಪ್ರೀತಿ ಅಥವಾ ಕಾಳಜಿಯ ಹಿಂದೆ ಒಂದು ದೊಡ್ಡ ಸ್ವಾರ್ಥ ಅಡಗಿರಬಹುದು. ಅವರು ತಮ್ಮ ಬಲೆಯನ್ನು ಎಷ್ಟು ನವಿರಾಗಿ ಹೆಣೆದಿರ್ತಾರೆ ಎಂದರೆ ನೀವು ಅದರಲ್ಲಿ ಸಿಲುಕಿಕೊಂಡಿರ್ತೀರ ಎಂಬ ಅರಿವು ಕೂಡ ನಿಮಗೆ ಗೊತ್ತಾಗಲ್ಲ. ಕುಂಭರಾಶಿಯವರ ದೊಡ್ಡ ಶಕ್ತಿ ಎಂದರೆ ಅವರ ನಿರ್ಮಲವಾದ ಹೃದಯ. ನೀವು ಯಾರಿಗೂ ದ್ರೋಹ ಮಾಡುವುದನ್ನು ಕನಸಿನಲ್ಲೂ ಯೋಚಿಸಿದವರು. ಒಮ್ಮೆ ಯಾರನ್ನಾದರೂ ನಿಮ್ಮವರು ಎಂದು ಒಪ್ಪಿಕೊಂಡರೆ ಅವರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗುತ್ತೀರಿ. ಇದೇ ಕಾರಣಕ್ಕೆ ಸಮಾಜದಲ್ಲಿ ನಿಮಗೆ ಗೌರವವಿದೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವಾಗಲಿದೆ. ಕೆಲವು ವ್ಯಕ್ತಿಗಳು ಸಕ್ಕರೆಯಂತೆ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮ ಜೀವನದ ಒಳಗೆ ಪ್ರವೇಶಿಸುತ್ತಾರೆ. ಅವರು ನಿಮ್ಮ ಮನೆಯ ವಿಷಯಗಳು, ಆರ್ಥಿಕ ಸ್ಥಿತಿಗತಿಗಳು ಅಥವಾ ನಿಮ್ಮ ವೃತ್ತಿಜೀವನದ ಈ ರಹಸ್ಯಗಳನ್ನು ತಿಳಿಯಲು ಪ್ರಯತ್ನಿಸುತ್ತಾರೆ. ನೀವು ಅವರ ನಟನೆಯನ್ನು ಕಂಡು ಮರುಳಾಗಿ ನಿಮ್ಮ ಎಲ್ಲ ಗುಟ್ಟುಗಳನ್ನು ಬಿಟ್ಟುಕೊಟ್ಟರೆ ಮುಂದೆ ಅವರು ಅದನ್ನೇ ಅಸ್ತ್ರವನ್ನಾಗಿ ಬಳಸಿ ನಿಮ್ಮನ್ನು ಈ ಒಂದು ಬ್ಲಾಕ್ ಮೇಲ್ ಮಾಡಬಹುದು ಅಥವಾ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರಬಹುದು.
ಆದ್ದರಿಂದ ಈ 2 ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರ ಮುಂದೆಯೂ ಹಂಚಿಕೊಳ್ಳಬೇಡಿ. ಈ ಮಾರ್ಚ್ 13 ಮತ್ತು 14ರಂದು ಸೃಷ್ಟಿಯಾಗುತ್ತಿರುವ ಯೋಗವು ನಿಮ್ಮನ್ನು ಒಂದು ಭಾವನಾತ್ಮಕ ಪರೀಕ್ಷೆಗೆ ಒಡ್ಡಲಿದೆ. ಈ ಸಮಯದಲ್ಲಿ ಬರುವ ಸಂಬಂಧಗಳು ಒಂದು ಮಾಯಾ ಲೋಕದಂತೆ ಕಾಣುತ್ತೆ ನಿಮಗೆ ಅನಿಸಬಹುದು. ಇಷ್ಟು ದಿನ ಇಲ್ಲದ ಪ್ರೀತಿ ಈಗ ಸಿಗುತ್ತಿದೆ, ಇವರೇ ನಮ್ಮ ಜೀವನದ ಸಂಗಾತಿ ಎಂದು. ಆದರೆ ನೆನಪಿಡಿ, ಪ್ರತಿ ಹೊಳೆಯುವ ವಸ್ತು ಚಿನ್ನವಲ್ಲ. ಈ ವ್ಯಕ್ತಿಯು ನಿಮ್ಮನ್ನು ತನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವಂತೆ ಮಾಡೋದು. ಒಮ್ಮೆ ನೀವು ಅವರ ಮಾತು ಕೇಳಲು ಶುರು ಮಾಡಿದರೆ ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನು ನೀವು ಕಳೆದುಕೊಳ್ತೀರಾ. ಅವರು ಹೇಳಿದ್ದೇ ಸರಿ ಎಂದು ನಿಮಗೆ ಅನಿಸಲು ಶುರುವಾಗುತ್ತೆ. ಇದು ಅವರು ಎಣೆಯುವ ಒಂದು ಚಕ್ರವ್ಯೂಹ ಅಂತಲೇ ನಾವು ಅನ್ನಬಹುದು. ಒಳಗೆ ಹೋಗುವುದು ಸುಲಭ, ಆದರೆ ಹೊರಬರುವುದು ಅತ್ಯಂತ ಕಷ್ಟ. ಈ ಸಮಯದಲ್ಲಿ ನೀವು ಮಾಡಬೇಕಾದದ್ದು ಇಷ್ಟೇ: ಯಾರೇ ನಿಮ್ಮ ಹತ್ತಿರ ಬರಲಿ ಅವರನ್ನು ಅತಿಯಾಗಿ ಹಂಚಿ ನೀವು ಕೊಡಬಾರ್ದು. ಅವರು ನಿಮ್ಮನ್ನು ಈ ಭಾವನಾತ್ಮಕವಾಗಿ ಕುಗ್ಗಿಸಲು ನೋಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಈ ಒಂದು ವೈಯಕ್ತಿಕ ಗೊಂದಲಗಳು ನಿಮ್ಮ ಕೆಲಸದ ಮೇಲೆಯೂ ಪರಿಣಾಮ ಬೀರುತ್ತೆ. ನಿಮ್ಮ ಗಮನವೆಲ್ಲ ಆ ವ್ಯಕ್ತಿಯ ಮೇಲಿದ್ದರೆ ನೀವು ನಿಮ್ಮ ಕಚೇರಿ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ತಪ್ಪುಗಳನ್ನು ಮಾಡುವ ಸಾಧ್ಯತೆ ಕೂಡ ತುಂಬಾ ಹೆಚ್ಚು. ಶತ್ರುಗಳು ಇದನ್ನೇ ಕಾಯುತ್ತಿರುತ್ತಾರೆ. ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಮೇಲೆ ದೂರು ನೀಡಲು ಅಥವಾ ನಿಮ್ಮನ್ನು ಕೆಲಸದಿಂದ ತೆಗೆಯಲು ಸಂಚು ರೂಪಿಸಬಹುದು. ವ್ಯಾಪಾರಸ್ಥರಾಗಿದ್ದರೆ ಈ ದಿನಗಳಲ್ಲಿ ಯಾರನ್ನೂ ನಂಬಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ ಅಥವಾ ಹೊಸ ಪಾಲುದಾರಿಕೆಗೆ ಸಹಿ ಹಾಕಬೇಡಿ. ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಲಿ. ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಯಾರೋ ಒಬ್ಬರು ಸುಲಭವಾಗಿ ದೋಚಲು ಬಿಡಬೇಡಿ. ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ಆರ್ಥಿಕ ಭದ್ರತೆ ನಿಮ್ಮ ಕೈಯಲ್ಲಿದೆ. ಈ ಕಠಿಣ ಸಮಯವನ್ನು ದಾಟಲು ನೀವು ಕೆಲವು ಸರಳ ಮಾರ್ಗಗಳನ್ನು ಅನುಸರಿಸಲೇಬೇಕು. ಅಂದರೆ ಮೊದಲನೆಯದಾಗಿ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ನಿಮಗೆ ಯಾವುದೋ ಒಂದು ವ್ಯಕ್ತಿಯ ಒಂದು ವಿಷಯದ ಮೇಲೆ ಸಂಶಯ ಬಂದಲ್ಲಿ ಅದನ್ನು ಅಲಕ್ಷಿಸಬೇಡಿ. ನಿಮ್ಮ ಮನಸ್ಸು ಇದು ಸರಿಯಿಲ್ಲ ಎಂದು ಹೇಳುತ್ತಿದ್ದರೆ ಅಲ್ಲಿಂದ ದೂರ ಸರಿಯುವುದೇ ಕ್ಷೇಮ. ಮೂರನೆಯದಾಗಿ, ನಿಮ್ಮ ಗುರಿಗಳ ಮೇಲೆ ಗಮನವಿಡಿ. ನಿಮ್ಮ ಕನಸುಗಳಿಗಾಗಿ ನೀವು ಪಡುತ್ತಿರುವ ಶ್ರಮ ವ್ಯರ್ಥವಾಗಬಾರದು. ಯಾರೋ ಒಬ್ಬರು ಬಂದು ನಿಮ್ಮ ಜೀವನವನ್ನು ಬದಲಿಸುತ್ತಾರೆ ಎಂದು ಕಾಯುವ ಬದಲು ನಿಮ್ಮ ಹಣೆಬರಹವನ್ನು ನೀವೇ ಬರೆಯಿರಿ. ಸ್ವಾವಲಂಬನೆಯೇ ಈ ಸಮಯದ ಮಂತ್ರವಾಗಲಿ. ಕುಂಭರಾಶಿಯವರೇ, ಈ ಭಯಪಡುವ ಅಗತ್ಯವಿಲ್ಲ. ಗ್ರಹಗಳು ಕೇವಲ ಸೂಚನೆಗಳನ್ನು ನೀಡ್ತವೆ, ಆದರೆ ನಿಮ್ಮ ಕರ್ಮ ಮತ್ತು ಬುದ್ಧಿವಂತಿಕೆ ಅವುಗಳನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಈ ಮಾರ್ಚ್ 13 ಮತ್ತು 14ರಂದು ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ. ಯಾರೋ ಒಬ್ಬರ ನಗುವಿನ ಹಿಂದೆ ಅಡಗಿರುವ ಈ ಒಂದು ಕ್ರೂರ ಮುಖವನ್ನು ಗುರುತಿಸುವ ಈ ಒಂದು ಕೌಶಲ ನಿಮಗಿದೆ. ಅದನ್ನು ನೀವು ಉಪಯೋಗಿಸಿಕೊಳ್ಳಿ. ಸತ್ಯವಾದ ಸಂಬಂಧವು ಯಾವತ್ತೂ ನಿಮಗೆ ಒತ್ತಡ ನೀಡುವುದಿಲ್ಲ ಅಥವಾ ನಿಮ್ಮನ್ನು ಅನುಮಾನಿಸುವುದಿಲ್ಲ. ಅದು ನಿಮಗೆ ನೆಮ್ಮದಿ ನೀಡುತ್ತೆ. ಒಂದು ವೇಳೆ ಯಾವುದಾದರೂ ಸಂಬಂಧ ನಿಮ್ಮನ್ನು ಅಶಾಂತಿಗೆ ತಳ್ಳುತ್ತಿದ್ದರೆ ಅದು ದೈವಿಕವಲ್ಲ. ಜಾಗರೂಕರಾಗಿರಿ, ಧೈರ್ಯವಾಗಿರಿ. ನಿಮ್ಮ ಜೀವನವು ಸುಂದರವಾಗಿದೆ. ಅದನ್ನು ನಿಮ್ಮ ಆಲೋಚನೆಗಳಿಂದ ಇನ್ನೂ ಉತ್ತಮಪಡಿಸಿಕೊಳ್ಳಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಅವರೂ ಕೂಡ ಎಚ್ಚೆತ್ತುಕೊಳ್ಳಬಹುದು. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಒಂದು ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು, ಪ್ರಗತಿ, ಅದೃಷ್ಟ ನಿಮ್ಮದಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.